60, 80, 50, 100 ರೂಪಾಯಿನೇ ಫೈನಲ್. 100 ರೂಪಾಯಿ ಫೈನಲ್. ನಾವು ಈ ಥರ ಸ್ಲೈಸ್ ಮಾಡ್ತೀವಿ, ಕಟ್ ಪೀಸ್ ಬರ್ತದಲ್ಲ ಆ ಥರ ಸ್ಲೈಸ್ ಮಾಡ್ತೀವಿ. ನಾನು ಬರೋಕ್ಕೆ ಅಂತ ಟ್ರೈ ಮಾಡ್ತೀನಿ, ಬರೋಕ್ಕಾಗಲ್ಲ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಓನರ್ ಅಂತೂ ಒಳ್ಳೆ ಸಖತ್ತಾಗಿ ಮಾತಾಡ್ತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಒಳ್ಳೊಳ್ಳೆ ಮೀನು ಕೊಡ್ತಾರೆ. ಬಂದು ಟ್ರೈ ಮಾಡಿ, ಸೂಪರ್ ಆಗಿತ್ತು. ನೋಡ್ರಿ ಯಾವ ತರಲೆಕೋಸನ್ ಕೇಳ್ತಾನೆ, ಆ ಸೈಡಲ್ಲಿ ಹೆಣ್ಮಕ್ಳನ್ನ ಯಾಕೆ ಮನೆ ಕಳಿಸ್ತಾರೆ ಅಂತ ಕೇಳ್ತಾವ ನೀವು. ಇಂಥ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರೆ ನೀನು ನಲ್ಕಿದ್ ಕೈ ಕೊಟ್ಬಿಡ್ತೀನಿ ನನ್ನ ಮಗನೇ. ಇಡೀ ಮದ್ದೂರ್ಗೆ ಫೇಮಸ್ ಮಿಕ್ಸ್ಚರ್ ಸ್ಟಾಲು. ಮೀನ್ ತಲೆ ತಿನ್ನೋಣ, ನಮ್ ತಲೆ ಯಾಕಣ ತಿಂತೀವಿ. ನನ್ನ ಹೆಸರು ದಯಾನಂದ, ಓದುತ್ತಿದ್ದೇನೆ 8ನೇ ತರಗತಿಯಲ್ಲಿ. 0ಗೆ ಬೆಲೆ ಇದೆ. ಯಾವಾಗದೆ 100ಕ್ಕೆ 0 ಇಲ್ದೇನೆ 100 ಆಗತ್ತೆ. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ನೀವು ಹುಟ್ಟಿರೋದಕ್ಕೋಸ್ಕರ ತಿಂತೀರೋ ತಿನ್ನಕ್ಕೋಸ್ಕರ ನಾನು ತಿನ್ನಕ್ಕೋಸ್ಕರನೇ ಹುಟ್ಟಿರೋದು, ಯಾರೇನಾರ ಅನ್ಕೊಳ್ಳಿ. ನಿಮ್ದು ದೊಡ್ಡದಣ ಅಂತ ಮನೆ ಮಾಡ್ತೀವಿ. ಸೋಮವಾರ ಮಾತ್ರ ರಜಾ. ಸೋಮವಾರ ಒಂದಿನ ವಾರದ ಒಂದ್ಸರಿ ರೆಸ್ಟ್ ಇರಲಿ ಅಂತ ಮಾಡ್ದೋ. ಕಂಟಿನ್ಯೂ 4 ವರ್ಷ ಮಾಡ್ದೋ, ಸೋಮವಾರನ ಬಿಡಲಿಲ್ಲ. ಹಾಯ್ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಇವತ್ತೇನಪ್ಪ ಅಂದ್ರೆ ವಿಶೇಷ, ಇಲ್ಲಿ ಗಂಟ ತಿನ್ನೋ ವಿಡಿಯೋಗಳನ್ನೆಲ್ಲ ಮಾಡ್ತಾ ಇದೀವಿ. ಇವತ್ತು ಡಿಫ್ರೆಂಟ್ ಆಗಿ ನಿಮ್ಗೆ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಒಳ್ಳೆ ರೆಸಿಪಿನ ಟೇಸ್ಟ್ ಮಾಡ್ಸೋಣ ಅಂತ ಇದ್ದೀವಿ. ಅದು ಯಾವ ಜಾಗ ಅಂದ್ರೆ ಮದ್ದೂರ್ ಹತ್ರ ದೇಶಹಳ್ಳಿಲಿ ಫಿಶ್ ತವಾ ಫ್ರೈ ಸೂಪರ್ ಆಗಿ ಮಾಡ್ತಾರಂತೆ. ಇವಾಗ ಕರ್ನಾಟಕಕ್ಕೆ ನಂಬರ್ 1 ಅಂದ್ರೆ ಟೇಸ್ಟ್ ಅಲ್ಲಿ ನಂಬರ್ 1 ಚೆನ್ನಾಗಿ ಮಾಡ್ತಾರಂತೆ. ಈಗ ಇಲ್ಲಿಂದ ಅಲ್ಲಿಗೆ ಹೋಗಿ ಮೀನ್ ತಗೊಂಡು ತಿಂದು ಟೇಸ್ಟ್ ಮಾಡಿ ನಿಮ್ಗೂ ಹೇಳ್ತೀವಿ, ನಿಮ್ಗೂ ತೋರಿಸ್ತೀವಿ ಹೆಂಗಿರ್ತದೆ ಅಂತ. ಅದಕ್ಕೆ ತಿನ್ನಕ್ಕೆ ನಮ್ಮ ಲೋಕಿ ಬಸ್ಸು ಕರ್ಕೊಂಡು ನಮ್ಮ ಹುಡುಗರು, ನಾನು, ಶಶಿ, ಲೋಕಿ, ನಾವು ಕ್ಯಾಮ್ರಾಮ್ಯಾನು ಭರತ್ತು ಎಲ್ಲ ಸೇರಿ ಹೋಯ್ತಾ ಇದೀವಿ. ಬನ್ನಿ ಹೋಗೋಣ, ತಿನ್ನೋಣ, ಟೇಸ್ಟ್ ಮಾಡ್ತೀವಿ, ನಿಮ್ಗೂ ಹೇಳ್ತೀವಿ ಹೆಂಗಿರ್ತದೆ ಅಂತ ತೋರಿಸ್ತೀವಿ. ಇದ್ರಲ್ಲಿ ಅನ್ಲಿಮಿಟೆಡ್ ಎಲ್ಲ ನಾವು ಮಾಡಕ್ಕಾಗಲ್ಲ. ಇದು ಆದ್ರೂ ಅವನು ಹೊಟ್ಟೆಗೆ ಎಷ್ಟೆಷ್ಟು ಬೇಕು ಅಷ್ಟೆಲ್ಲ ತಿಂತಾನೆ. ನಾವು ಟೇಸ್ಟ್ಗೆ ಅಂತ ಹೇಳ್ಬಿಟ್ಟಿದೀವಿ, ಅನ್ಲಿಮಿಟೆಡ್ ಎಲ್ಲ ಮಾಡಕ್ಕಾಗಲ್ಲ. ಇದರಲ್ಲಿ ಟೇಸ್ಟ್ ಮಾತ್ರ ಮಾಡಕ್ ಹೋಯ್ತಾ ಇದ್ದು, ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಏನಲ್ಲ, ನಾರ್ಮಲಿ ಹೋಯ್ತಾ ಇದೀವಿ. ನಮ್ಗೆ ತಿನ್ಬೇಕು ಅನ್ಸ್ತು, ನಾವು ಹೋಯ್ತಾ ಇದೀವಿ. ಬನ್ನಿ ನಿಮ್ಗೂ ತೋರಿಸ್ತೀವಿ, ಟ್ರೈ ಮಾಡೋಣ, ಕಮಾನ್. ದಯಾನಂದ ಮಾಮೂಲಿ ವಿಡಿಯೋದಲ್ಲಿ ಎಲ್ಲ ದಯಾನಂದ ಕಾಣಿಸ್ತಾ ಇಲ್ಲ ಅಂತವ್ರೆ, ಯಾಕೆ? ನಂಗೂ ಹುಷಾರಿಲ್ಲ, ಎಣ್ಣೆ ಪದಾರ್ಥ ಜಾಸ್ತಿ ತಿನ್ಬೇಡಿ ಅಂತ ನಮ್ಮ ಅಪ್ಪ ಹೇಳಿರ್ದು. ನನ್ನ ಹೆಸರು ದಯಾನಂದ, ಓದುತ್ತಿದ್ದೇನೆ 8ನೇ ತರಗತಿಯಲ್ಲಿ. ಇದು ಕನ್ನಡದಲ್ಲಿ ಎಷ್ಟು ಅಕ್ಷರ ಹೇಳ್ಬಿಡು. ಕನ್ನಡದಲ್ಲಿ 49 ಅವೆ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಇಂಗ್ಲಿಷಲ್ಲಿ 27 ಅವೆ. ಇಲ್ಲ 24. ಹೊಡಿರಿ ಚಪ್ಪಾಳೆ, ಹೊಡಿರಿ. ಇಂಗ್ಲಿಷಲ್ಲಿ ಎಷ್ಟು ಅಕ್ಷರ ಅವ? ಇನ್ನೊಂದ್ಸತ ಹೇಳ್ತಾನೆ, ಕರೆಕ್ಟಾಗಿ ಹೇಳ್ಬಿಡ್ತೀನಿ ಸದ ಕ್ಯಾಪ್ಟನ್ಸ್ಕೊಂಡು. ಇಂಗ್ಲಿಷಲ್ಲಿ 24. 3 ಚಾನ್ಸ್ ಕೊಡ್ತೀನಿ, ಕರೆಕ್ಟಾಗಿ ಹೇಳು. 3 ಚಾನ್ಸ್ ಆಗೇ ಆಗ್ಬೋದು. ಬೇಕಾದ್ರೆ ಫಸ್ಟ್ ಇಂದ 3 ಚಾನ್ಸ್ ಕೊಡ್ತೀನಿ. ಈ ಚಾಕ್ಲೇಟ್ ತಿನ್ಕೋಬಿಡು. ನೋಡ್ರಿ, ಚಾಕ್ಲೇಟ್ ಕೊಟ್ಬಿಟ್ಟು ಪಸಂದ್ ಕೇಳ್ಬಿಡಿ ಅಂತವನೇ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ದಯಾನಂದ ನೋಡು, ಇವನು ಬೆರ್ತಾ ಇಲ್ಲ, ನಾನು ಸ್ವಲ್ಪ ಏನೋ ಇದು ಬರ್ತೀನಿ, ಅವನು ಬೆರ್ತಾ ಇಲ್ಲ, ಅವನು ಬೆರ್ತ. ನೀನ್ ಯಾಕೆ ಇಷ್ಟು ಬೆರ್ತಾ ಇದೆಯಲ್ಲ? ಅಷ್ಟು ಕೆಲಸ ಇಲ್ಲೋಡಿ ತಿರ್ಗು ಒಂಚೂರು. ಈ ಬ್ಲೇಸರ್ ಹಾಕೊಂಡು ಈ ಸೆಕೆಯಲ್ಲಿ ಯಾರು ಇರ್ತಾರೆ? ಅದಕ್ಕೆ ಬ್ಯಾವ್ ನೀರು. ಯಾವ ಸ್ಕೂಲ್ ಹೇಳು, ಯಾವ ಸ್ಕೂಲು? ಪವಿತ್ರ ರಾಷ್ಟ್ರೀಯ ವಿದ್ಯಾಲಯ. ಪಾಪ ಸ್ಕೂಲು ಓದೋ ಹುಡುಗನಿಗೆ ನೋಡಿ, ನೋಡ್ರಿ ಯಾವ ರೇಂಜಿಗೆ ಬ್ಯಾವ್ರವನೇ ರೀ. ಪಾಪ ಕೆಲಸ ಮಾಡ್ತಾನೆ. ಅವರು ಸ್ಕೂಲಲ್ಲೂ ಕೆಲಸ ಮಾಡ್ತಾರ. ಅವರು ದಮ್ಮಯ್ಯ ದಟ್ಟಯ್ಯ ಬಿಟ್ಬಿಟ್ರಪ್ಪ. ನೀನು ಮಗಾನೇ ಅಲ್ಲ. ನೋಡ್ರಿ ಯಾವ ತರಲೆಕೋಸನ್ ಕೇಳ್ತಾನೆ, ಆ ಸೈಡಲ್ಲಿ ಹೆಣ್ಮಕ್ಳನ್ನ ಯಾಕೆ ಮನೆ ಕಳಿಸ್ತಾರೆ ಅಂತ ಕೇಳ್ತಾವ ನೀವು. ಇಂಥ ತರಲೆ ಪ್ರಶ್ನೆ ಎಲ್ಲ ಕೇಳ್ಬಿಟ್ರೆ ನೀನು ನಲ್ಕಿದ್ ಕೈ ಕೊಟ್ಬಿಡ್ತೀನಿ ನನ್ನ ಮಗನೇ. ಈ ವಿಡಿಯೋ ಹಾಕ್ತೀನಿ ಸಚಿನ್, ನಿಮ್ಮ ಮನೆಯವ್ರು ನೋಡ್ತಾರ ಹೋಗು. ಕೊನೆಯದಾಗ ಒಂದ್ ಮಾತು ಹೇಳ್ಬಿಟ್ಟು ನಾನು ಏನ್ ಹೇಳಿ, ಎಲ್ಲ ನೀವೇ ಮಾತಾಡ್ಕೊಂಡು ನಾನೇನ್ ಹೇಳಿ? ನಿಮ್ಗೂ ಕಂಟೆಂಟ್ ಬೇಕಿತ್ತು, ಒಳ್ಳೆ ಬಕ್ರ ಸಿಕ್ತಾ ಅಂತ ಇಟ್ಕೊಂಡ್ರಿ. ನಾವೇನು ಹೇಳ್ದೆ, ಯಾಕೋ ಹಿಂಗ್ ಹೇಳ್ಕೋತ ಅಲ್ಲೇ ಕೈ ಎತ್ತಿದ್ದು ತಪ್ಪಾಯ್ತು. ಎತ್ತದ್ರು ಹೊಂಟೋದ್ರೆ ಬೈಕತ್ತಾರೆ ಅಂತ ವಾಪ್ ಬಂದೆ. ಈ ತರ ಆಯ್ತಿದ್ರೆ ಹಂಗೆ ಓಡಕ್. ಏನಂದ ಇಷ್ಟ ಮಾತಾಡಿದ್ಕೆ ನಿನ್ಗೆ ತುಂಬಾ ಧನ್ಯವಾದಗಳು. ಶಶಿ ಜನ ಯಾಕಣ್ಣ ಕಳ್ಡಿ ತರ ಗಡ್ಡ ಬಿಡ್ಕೊಂಡು ಕೂದಲು ಬಿಡ್ಕೊಂಡು ಯಾಕಣ್ಣ ಇದೀರಿ? ಇಷ್ಟೊದ್ ಮದ್ವೆ ಆಗಿದ್ದಿದ್ರಿ, 2 ಮಕ್ಳು 3 ಮಕ್ಳು ಅಲ್ಲಣ್ಣ. ಪಾಪ ಚಿಕ್ಕ ವಯಸ್ಸಿನಲ್ಲಿ ಗೊತ್ತಿಲ್ಲದೆ ಗೊಬ್ಬರ ತಿನ್ಬಿಟ್ಟು ಹೀಗೆ ಬರ್ಬರ ಅಂತ ಬೆಳೆದ್ಬಿಟ್ಟ. ನಾನು ಇದು ಒಂದೇ ಕ್ಲಾಸು ಓದ್ದೆ ಇನ್ನು ಹಿಂಗೆ ಅವನೇ. ಓದಿ ಆಗ್ಬಿಟ್ಟಿದೀನಿ. ಅವೇನೋ ಒಂದೇ ಕ್ಲಾಸ್ ಅಲ್ವೇನೋ.
ಫೇಲ್ ಆಗಿ ಹಂಗೇ ಅವನೇ. ಅಲ್ಲ ಇವ್ನು ಹೇಳ್ತಾವನಲ್ಲ ಇವನು ನಾನು ಒಂದೇ ಕ್ಲಾಸು ಅಂತ. ಅವನಲ್ಲ ಒಂದೇ ಕ್ಲಾಸು, ಅವ್ರ ಅಮ್ಮ ಇವನ್ ಕ್ಲಾಸ್ಮೇಟು, ಇವನು ನಾನು ಒಂದೇ ಕ್ಲಾಸ್ಮೇಟ್ ಅಂತ. ಇರ್ಲಿ ಬರ ಏನಾಗಲ್ಲ, ಆದ್ರೂ ನಾನು ಇವನು ಫ್ರೆಂಡು. ಇವ್ನು ಏನೋ ಅವ್ನು ಬಲ್ಲನ್ ಮಗ ಕಣ. 20,000 ಹೇಳೋ ಬೇಗ. 20,000ಕ್ಕೆ 3 ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಏನೋ 1-2 ಸೊನ್ನೆ ಕಮ್ಮಿ ಹೇಳಿರ್ತಾನೆ. ಏನು ಒಂದ್ ಸೊನ್ನೆ ಕಳ್ದಾಗ್ತೀವಪ್ಪ ನಾವು. ಹೆಂಗೆ ನಾವು ಸೊನ್ನೆಗೆ ಏನಾದ್ರು ಬೆಲೆ ಐತೆನೋ? 0ಕ್ಕೆ ಬೆಲೆ ಇದೆ. ಯಾವಾಗದೆ? ಮತ್ತೆ ನೀನ್ ಯಾಕೆ ಬಿಟ್ಬಿಡ್ತಾ ಇದೀರ ಅಷ್ಟೊಂದು ಇದು ಸೊನ್ನೆಗಳು? 100ಕ್ಕೆ 0 ಇಲ್ದೇನೆ 100 ಆಗುತ್ತೆ. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಕೊನೆಯದಾಗಿ ನೀನ್ ಇವತ್ತು ಸುಮಾರು ದಿನ ಆದ್ಮೇಲೆ ನಮ್ಮ ಹತ್ರ ಬಂದಿದ್ಯಾ, ಸಿಕ್ಕಿದ್ಯಾ, ಏನಾರು ಒಂದ್ ಮಾತು ಹೇಳು. ನಾನು ಬರಕ್ಕೆ ಅಂತ ಟ್ರೈ ಮಾಡ್ತೀನಿ, ಬರಕ್ಕಾಗಲ್ಲ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಸರಿ, ಟಾಟಾ ಟಾಟಾ ಟಾಟಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ಗೊಂಚೂರು ಸಪೋರ್ಟ್ ಮಾಡಿ ಸರ್. ದೇಶಿಹಳ್ಳಿಗೆ ಬಂದು ಇಲ್ಲಿ ಫಿಶ್ ಅಂಗಡಿಗಳಂತೂ ಬೇಜಾನವೆ. ಎಲ್ಲರೂ ಜಾಸ್ತಿ ದೇಶಿಹಳ್ಳಿ ಭರ್ಜರಿ ಫಿಶ್ ಲ್ಯಾಂಡ್ಗಳು ಎಲ್ಲಾ ಅಂಗಡಿಗಳು ಅವೆ, ತುಂಬಾ ಅಂಗಡಿಗಳು ಅವೆ. ಬರೀ ಯಾವ್ದಾದ್ರು ಒಂದ್ರಲ್ಲಿ ಟೇಸ್ಟ್ ಮಾಡೋಣ. ನಮ್ಮ ಹುಡುಗರು ಹೋಗೋರು ಆಲ್ರೆಡಿ ಲೋಕಿನವೇ ಬರತ್ತಾ ಹೋಗಿ ಹುಡುಕ್ತಾವ್ರೆ. ಹುಡುಕದೇನು ತಿಂತಿರ್ತಾರೆ ಬೇಕಾರೆ. ರೋಡ್ ಸೈಡ್ ಅಕ್ಕಪಕ್ಕ ರೈಟ್ ಸೈಡು ಲೆಫ್ಟ್ ಸೈಡಲ್ಲಿ ಫುಲ್ ಅಂಗಡಿಗಳೇ ನೋಡಿ. ಇದು ರೋಡು, ಈ ಕಡೆ ಅಂಗಡಿಗಳು, ಆ ಕಡೆ ಅಂಗಡಿಗಳು, ಫುಲ್ ಅಂಗಡಿಗಳೇ ಎಲ್ಲ ತವಾ ಫಿಶ್ ಫ್ರೈ. ನಮ್ಮ ಕಾರ್ ಪಾರ್ಕ್ ಮಾಡಿದೆ. ಇದೇನೆ ಕಣೋ ಭರ್ಜರಿ ಫಿಶ್, ಫೇಮಸ್ ಫಿಶ್ ಲ್ಯಾಂಡು ಇದೇನೆ. ಆಂಟಿ ಮಾಡ್ತಾವ್ರು ನೋಡಲಿ, ತೋರಿಸು. ಹಾಂ ಇದೇನೆ ಭರ್ಜರಿ. ಮತ್ತೆ ಅಲ್ಲಿ ಬೋಲ್ಡ್ ಹಾಕವ್ರೆ, ಅಲ್ಲಿ ಬೋಲ್ಡ್ ಹಾಕವ್ರೆ. ಇದೇನೆ ಭರ್ಜರಿ ಫಿಶ್ ಲ್ಯಾಂಡ್ ಇದೆ ಅಲ್ವಾ? ಅದೇ ಅಲ್ಲಿ ಆ ಕಡೆ ಕ್ಲೋಸ್ ಆಗ್ಬಿಟ್ಟಿದ್ದೇನೆ ಅಂತ. ನೀವು ಬೋಲ್ಡ್ ಅಲ್ಲ ಐತಲ್ಲ, ಅಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟು ಅದ್ಯಾವ್ದು ಕ್ಲೋಸ್ ಆಗ್ಬಿಟ್ಟೈತಲ್ಲ ಅಂತ. ಹೌದಾ, ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದ್ದೀರಾ? ಹಾ. ಒಳ್ಳೆ ಹಸಿರು ಮಸಾಲ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಏನಲ್ವಾ ನೋಡಿ, ಅಲ್ಲೇ ವಾಸನೆಗೆ ಹುಡುಕ ಬಂದ್ಬಿಟ್ಟದೆ. ಎಷ್ಟು ಬೇಕಪ್ಪ? ಹೇಳು ಬಸೋ, ಎಲ್ಲ ಥರ ವೆರೈಟಿ ಹೇಳು. 2 ಪ್ಲೇಟು. ನಮ್ಮ ಬರತಡ ಹಾಲೆ ತಿಂದವನೇ ಎಕ್ಸ್ಟ್ರಾ ಇಸ್ಕೊಬಿಟ್ಟು ನಾವು ವೀಡಿಯೋ ಮಾಡೋಕೆ ಮುಂಚೆನೆ. ಇನ್ನೂ 2 ಪ್ಲೇಟ್ ಸಾಕಾಯ್ತಲ್ಲ, ಒಳ್ಳೆ ಟೇಸ್ಟ್ ಅದೇ, ಇನ್ನೂ 2 ಪ್ಲೇಟ್ ಎಕ್ಸ್ಟ್ರಾ ಹೇಳು ಅಂತ ಕಳಿಸ್ತಾ ಅಷ್ಟೇ ಬಂದೆ ಕಣಪ್ಪ. ನಿನಗೆ ಎಷ್ಟು ಬೇಕು? ನನಗೊಂದು 5 ಪ್ಲೇಟ್. ಏನು 2 5 ಮೀನು 5 ಪ್ಲೇಟಾ? 5 ಮೀನು, ಅದೇ ಸಣ್ಣ ಪೀಸ್ ಇತ್ತಲ್ಲ ಅದೊಂದು 3 ಪ್ಲೇಟ್. ಲೋಕಿ ಬಸ್ನ ನಾನು ಇವತ್ತು ಈಗ ತಿನ್ನಕ್ ಮಾತ್ರ ಹೇಳ್ತಾ ಇರೋದು, ಮನೆಗೆ ಹೋಗಿ ತಿನ್ನಕ್ಕಲ್ಲ. ಈಗ ಅಂದ್ರೆ ನಮ್ಮ ಆರ್ಡರ್ ರೆಡಿ ಆಯ್ತಾ? ಒಂದು ಸದ್ಯಕ್ಕೆ ಒಂದು 4 ಮೀನು ಮತ್ತೆ ಒಂದು 2-3 ಪ್ಲೇಟು. 2 ಪ್ಲೇಟ್ ಇದು ಹೇಳಿದೀವಿ, ಅದು ಪೀಸ್ದು. ಅದೆಲ್ಲ ತವಾ ಫ್ರೈನೇ ಟ್ರೈ ಮಾಡೋಣ. ಆಮೇಲೆ ಈಗ ಹೆಂಗಿರೋ ಲೋಕಿಗೆ ಸಾಲಲ್ಲ ಅದು, ಫಸ್ಟ್ ಟ್ರೈ ಮಾಡೋಣ. ಆಮೇಲೆ ಚೆನ್ನಾಗಿತ್ತು ಅಂದರೆ ಮತ್ತೆ ಆರ್ಡರ್ ಮಾಡೋಣ. ಹಿಂದೆಗಡೆ ಫುಲ್ ಸಿಟ್ಟಿಂಗ್ ಜಾಗ ಬೇರೆ ಐತೆ, ಅಂದರೆ ಹಿಂದೆ ಕುತ್ಕೊಂಡು ತಿನ್ನೋಕ್ಕೆಲ್ಲ ಜಾಗ ಐತೆ. ಕೂತ್ಕೊಂಡು ತಿನ್ಬೋದು, ಹಂಗೆ ಹಾಕೋಬೋದು. ಏನ ಜ್ಯೂಸು, ಜ್ಯೂಸ್ ಜಾಗ ಇಲ್ಲೂ ಹಿಂದೆನೂ ಫ್ರೈ ಮಾಡ್ತಾರೆ ನೋಡಿ. ಸೌದೆ ಒಲೆ ಎಲ್ಲ ಫ್ರೆಶ್ ಮೀನುಗಳು, ಕಣ್ಣು ನೋಡಿದ್ರೆ ಗೊತ್ತಾಯ್ತದೆ. ಸೂಪರ್ ಫ್ರೆಶ್ಶು ಗ್ರೀನ್ ಮಸಾಲೆ. ಹಾಂ ಹೇಳಿ. ದೇಶಿಹಳ್ಳಿಲಿ ನಿಮ್ಮದೇ ಫೇಮಸ್ ಅಂತ ಕೇಳ್ಪಟ್ಟೆ. ಹೌದು, ನಮ್ಮದೇ ಫೇಮಸ್ಸು. ಯಾವಾಗಿಂದ ಮಾಡ್ತಾ ಇದ್ದೀರಣ್ಣ? ನಾವೊಂದು 17 ವರ್ಷ ಆಯಿತು. ಇದು ಬಂದು ಒಂದು 10 ವರ್ಷ ಆಯ್ತಣ್ಣ. ಸರ್ಕಲ್ಗೆ ಬಂದು ಫಸ್ಟು ದೇಶಹಳ್ಳಿ ಅಂತ ಊರು ಒಳಗಡೆ ಐತೆ, ಅಲ್ಲಿ ಮಾಡ್ತಿದ್ದೋ. ಅದು ಅಲ್ಲೇ ಫೇಮಸ್ ಆಗಿತ್ತು ಅಂಗಡಿ. ಅಲ್ಲಿ ದಿನ ವೆಹಿಕಲ್ ಜಾಸ್ತಿ ಆಯ್ತಾ ಬತ್ತು, ಅದಕ್ಕೆ ಹೊರಗಡೆ ಬಂದು ಮಾಡ್ಕೊಂಡು ಈಗ ಇನ್ನು ಅದಕ್ಕಿಂತ ಜನ ಜಾಸ್ತಿ. ಎಷ್ಟು ದಿನಕ್ಕೆ ಎಷ್ಟು ಕೆಜಿ ಸೇಲ್ ಮಾಡ್ತೀರಣ್ಣ? ಒಂದು 50 kg ಮಾಡ್ತೀವಿ. 50 kg ಸೇಲ್ ಮಾಡ್ತೀವಿ. ರೈಟ್ ಎಲ್ಲ ಹೆಂಗೆ? ರೈಟ್ 50 ರೂಪಾಯಿ ಹಿಡಿದು 60, 80, 100 ಹಂಗೆ ಹತ್ರ 100, 100, 200 ರೂಪಾಯಿ ಗಂಟೆ ಇರ್ತದೆ. ಸೈಜ್ ಮಾಡಿ ಡಿಪೆಂಡ್ ಇರ್ತದೆ. ನಾವು ಸಾಮಾನ್ಯವಾಗಿ ಜಾಸ್ತಿ ಹಾಕೋದು 60, 80, 50, 100 ರೂಪಾಯಿನೇ ಫೈನಲ್. 100 ರೂಪಾಯಿ ಫೈನಲ್. 150 ತಿಂದ್ರು ಬೇಕು ಅಂದ್ರೆ ಕೇಳಿದ್ರೆ ಮಾತ್ರ ಹಾಕ್ತೀವಿ. ಇಲ್ಲ ನಾವು ಈ ಥರ ಸ್ಲೈಸ್ ಮಾಡ್ತೀವಿ. ಕಟ್ ಪೀಸ್ ಬರ್ತದಲ್ಲ, ಆ ಥರ ಸ್ಲೈಸ್ ಮಾಡ್ತೀವಿ. ಅದು ಚೆನ್ನಾಗಿರ್ತದೆ, ಟೇಸ್ಟ್ ಆಗಿರ್ತದೆ. ಕಟ್ ಪೀಸು ಚೆನ್ನಾಗಿರ್ತದೆ. ತಿರ್ಗಾ ಎಣ್ಣೆನೂ ಸನ್ಪೀರ್ ಎಣ್ಣೆ ಹಾಕ್ತೀವಿ. ಚೆನ್ನಾಗಿ ಒಳ್ಳೆ ಒರಿಜಿನಲ್ ಆಗಿ ಎಣ್ಣೆ ಹಾಕಿ ಮಾಡ್ತೀವಿ, ಸೌದೆ ಒಲೆ. ಹಂಗಾಗಿ ಜನ ಇಷ್ಟಪಡ್ತಾರೆ. ಭಾನುವಾರ ಅಂತೂ ಎಲ್ಲ ಜಾಗನೇ ಇರೋದಿಲ್ಲ, ಅಷ್ಟು ಕ್ರೌಡ್ ಆಗಿರುತ್ತೆ ಭಾನುವಾರ ಫುಲ್ ಜನ. ಭಾನುವಾರ ಮಂಗಳವಾರ ರಜೆ ಏನಿಲ್ಲ ನಮ್ದು. ಸೋಮವಾರ ರಜಾ. ಹಬ್ಬಗಳೆಲ್ಲ ಕಂಟಿನ್ಯೂ ಮಾಡೇ ಮಾಡ್ತೀವಿ. ಮಾಡೇ ಮಾಡ್ತೀವಿ. ಸೋಮವಾರ ಮಾತ್ರ ರಜಾ. ಸೋಮವಾರ ಒಂದಿನ ವಾರದ ಒಂದ್ಸರಿ ರೆಸ್ಟ್ ಇರಲಿ ಅಂತ ಮಾಡ್ದೋ. ಕಂಟಿನ್ಯೂ 4 ವರ್ಷ ಮಾಡ್ದೋ. ಸೋಮವಾರನ ಬಿಡಲಿಲ್ಲ.
ನಿಮ್ಮ ನೇಮ್ ಬಾರಿ ಫೇಮಸ್ ಅಲ್ಲಿ ಇತ್ತು, ಅದಕ್ಕೆ ನಾವು ನಿಮ್ಮ ಅಂಗಡಿನೇ ಹುಡುಕೊಂಡು ಬಂದಿದ್ದೀವಿ. ಸರಿ ಸರಿ ಕಣಪ್ಪ, ಟ್ರೈ ಮಾಡ್ತೀವಣ್ಣ. ಸರಿಯಪ್ಪ. ಇವ್ರನ್ನೆಲ್ಲರ ಗುರ್ತಿದ್ದೀರಾ? ನೋಡಿದ್ದೀವಿ. ಎಲ್ಲಿ ನೋಡ್ತೀರಿ? ಅಣ್ತಮ್ಮ ಏನ್ ಸ್ಪೆಷಲ್ ಇವತ್ತು? ನೋಡ್ತೀರಾ ನಮ್ಮ ಚಾನಲ್? ನೋಡ್ತೀರಾ? ನೋಡಿದ್ವಿ. ಪೋರ್ಕೆಲ್ಲ ತಿಂತೀರಾ? ಇಲ್ಲ ಅದನ್ನ ತಿನ್ನಲ್ಲ, ನೋಡ್ತೀವಿ. ನೀವು ಎಲ್ಲ ತರ ಮಾಡ್ತೀರ, ಒಂದೇ ಮಾಡೋದಲ್ವಲ್ಲ? ಎಲ್ಲ ಮಾಡ್ತೀವಿ. ಜಾಸ್ತಿ ನಮ್ಮನ್ನ ಅದರಿಂದ ಜಾಸ್ತಿ ಗುರ್ತಿಡ್ತಾರ. ಅಣ್ತಮ್ಮ ಏನ್ ಸ್ಪೆಷಲ್ ಇವತ್ತು? ನಾಟಿ ಕೋಳಿ ಸಾರು. ಎಲ್ಲ ಈಗ ತಿನ್ಬಿಟ್ಟು ನಿಮ್ದು ಡೈಲಾಗ್ ಹಂಗೆ ಹೊಡ್ತೀವಣ್ಣ. ಹೆಂಗಣ್ಣ ಸ್ಟಾರ್ಟ್ ಮಾಡೋಣ? ಓಹೋ ಬಂದ್ಬಿಟ್ಟದೆ 4 ಇಲ್ಲಿ ಬೇರೆ ಒಂದು ಇನ್ನೂ ವೆರೈಟಿ ಇದೆ. ಈಗ ಶುರು ಮಾಡ್ಬಿಡೋಣ ಒಂದೊಂದೇ. ಇವ್ರು ಬೇರೆ ಕಾಯ್ತವ್ರೆ ಬಗ್ಸಿ ಕಾಲಂಗೆ ನಮಗಿನ್ ಜಾಸ್ತಿ. ಅಣ್ಣ ನಾವು ಟೇಸ್ಟ್ ಮಾಡಬೇಕು ಅಂತ. ನಾವು ಫಸ್ಟ್ ಟೇಸ್ಟ್ ಮಾಡಿದ್ಮೇಲೆ ಅಲ್ವಾ ಇವ್ರು ಕೊಡೋದು. ನಾವು ಹೆಂಗದೆ ಅಂತ ಹೇಳಿದ್ಮೇಲೆ ಚಿಂತೆ ಇಲ್ಲ. ಫಸ್ಟ್ ಟೇಸ್ಟ್ ಮಾಡೋದು, ಸೆಕೆಂಡ್ ಟೇಸ್ಟ್ ಮಾಡೋದಿಲ್ಲ. ಇಲ್ಲೆಲ್ಲ ಒಂದೇ. ತಿನ್ನೋ ಕಾಂಪಿಟೇಷನ್ ಏನಿಲ್ಲ. ಎಲ್ಲ ಟೇಸ್ಟ್ ಮಾಡೋಕ್ಕೆ ಬಂದಿರೋದು. ಎಲ್ರಿಗೂ ತರಿಸಿದ್ವಿ. ಎಷ್ಟಾಯ್ತದ ಅಷ್ಟೆಲ್ಲರೂ ತಿಂತೀವಿ. 4 ನನಗೆ ಅಂದಲ್ಲ. ನೀನ್ ತಿನ್ನು, ನೋಡೋಣ. ಹೆಸರು ನಿಂದು, ಬಸ್ಸು ನಮ್ದು. ಏನು ಸೀಮೆಲಿ ಇಲ್ಲದ ಗಂಡಸ್ತರ ಆಡ್ತೀಯಾ? ನಿಂಬೆಹಣ್ಣು ಹಿಂಡ್ಬಿಟ್ಟು ಮಧ್ಯದಲ್ಲಿ ನಿಂಬೆಹಣ್ಣ ಚೆನ್ನಾಗಿ ಹಿಂಡ್ಬಿಟ್ಟು ಅದೇ ತಲೆ ಬೇರೆ ತಿನ್ನು ಅಂತ ಹೇಳೋರೆ ನಮ್ಮ ಅಣ್ಣ ಸಸ್ಯಣ್ಣ. ತಲೆ ನವೇ ಹೊಟ್ಟೆ ತಲೆ ಮೀನ್ ತಲೆ ತಿನ್ನೋಣ, ನಮ್ ತಲೆ ಯಾಕಣ ತಿಂತೀವಿ. ಮೊದ್ಲು ಮೀನ್ ತಲೆ ತಿಂತೀನಿ, ಆಮೇಲೆ ನಿಮ್ ತಲೆ ತಿಂತೀನಿ. ಆಮೇಲೆ ನಾನು ಏನೋ ಮೀನು ತಲೆ ಕಿಕ್ ಹೊಡಿತದೆ ಅಂತ ನಿಜನಾ? ನಾವು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಏನ್ ತಿಂದವ್ರು ಕಿಕ್ ಹೊಡ್ಬಿಟ್ಟದ ಹಾಲೆ ಅವ್ನಿಗೆ. ಹಂಗೆ ಹೇಳ್ತವ್ನೆ ತಲೆ ನೋವಣ. ಒಳ್ಳೆ ನಿಂಬೆ ಹುಳಿ ಮಸಾಲ ಹಚ್ಕೊಂಡು ಬೈಟು. ಇವರ ಬಾಸ್ ಹಾಲೆ ನೋಡ್ಬಿಟ್ರು, ನಾವೇ ನೋಡಿಲ್ಲ ಇನ್ನ. ನಮ್ಮ ಬಾಯಲ್ಲಿ ಕಾಯ್ತಾರ ನಮ್ಗೆ. ಟೇಸ್ಟು ಚೆನ್ನಾಗಿದೆ. ಮಸಾಲೆ ಡಿಫ್ರೆಂಟು. ಇಲ್ಲಿ ಗಂಟೆ ತಿಂದಿರೋದೆಲ್ಲ ಒಂದು ಸ್ವಲ್ಪ ರೆಡ್ ಮಸಾಲ. ಇದು ಗ್ರೀನ್ ಮಸಾಲ. ಇದು ಒಂಥರ ಸಕ್ಕತ್ತಾಗುತ್ತೆ. ಮೀನು ಚೆನ್ನಾಗಿದೆ, ಅದ್ರಲ್ಲಿ ಹಾಕಿರೋ ಮಸಾಲೆನೂ ಚೆನ್ನಾಗಿದೆ. ಒಂದು ಹದವಾಗಿ ಸಖತ್ತಾಗಿ ಬೆಂದಿದೆ. ಹೇಳ್ದಂಗೆ ಕ್ವಾಲಿಟಿ ಎಲ್ಲ ಕಾಂಪ್ರಮೈಸ್ ಏನಿಲ್ಲ. ಚೆನ್ನಾಗಿದೆ. ದೇಸಿ ಹಳ್ಳಿ ಮೀನು ಒಂದಿಟ್ಟೆ. ದೇಸನೇ ದೇಸಹಳ್ಳಿ ನಾವೇ ಮಾಡ್ಕೊಬಿಡೋದಂಗೆ. ದೇಸನೇ ಸುತ್ಕೊಬಂದು ತಿಂದಂಗಾಯ್ತು. ಆ ಫೀಲ್ ಕೊಡ್ತೈತೆ. ಇವು ಒಂದಂತೂ ದೇವರಾಣ ನಮ್ಗೆ ಸಾಕಾಗಲ್ಲ. ನೀವು ಹುಟ್ಟಿರೋದಕ್ಕೋಸ್ಕರ ತಿಂತೀರೋ ತಿನ್ನಕ್ಕೋಸ್ಕರ? ನಾನು ತಿನ್ನಕ್ಕೋಸ್ಕರನೇ ಹುಟ್ಟಿರೋದು, ಯಾರೇನಾರ ಅನ್ಕೊಳ್ಳಿ. ನಿಮ್ದು ದೊಡ್ಡದಣ. ಸೂಪರ್, ಸಕ್ಕತ್ತಾಗೈತೆ, ಖಾರವಾಗೈತೆ. ಮೀನಲ್ಲಿರೋ ಮೂಳೆ ಎಲ್ಲ ಬಿಡಿಸ್ಬಿಟ್ಟಿದೀವಿ. ಅದ್ಭುತವಾಗೈತೆ ಟೇಸ್ಟು. ಗ್ರೀನ್ ಖಾರದ ಕಿಕ್ಕು ಸಕ್ಕತ್ತಾಗೈತೆ. ಅವ್ರು ಹಾಕಿರೋ ಐಟಮ್ ಎಲ್ಲ ಅದ್ಭುತವಾಗೈತೆ. ಈಗ ಜೊತೆಗೆ ಮೀನು ಸಾರು ಬೇರೆ ತಲೆ ನೋಡಿ. ಮೀನು ಸಾಂಬಾರು ಮತ್ತು ಮೀನು ತಲೆ 2 ಕೊಟ್ಟವ್ರೆ. ಇನ್ನೆಷ್ಟು ಬೇಕಣ್ಣ? ಸ್ಪೆಷಲ್ ಕಡ್ಡಿ ಇಲ್ಲ ಕಣ, ಇಲ್ಲಿ ಅಕ್ಕಿ ಬಾಸ್ಗೆ ಅಂತ ಸ್ಪೆಷಲ್ ಆಗಿ ತಂದವ್ರೆ. ಓಕೆ ಅಣ್ಣ. ನಮಗಿಂತ ಸ್ಪೆಷಲಾಗಿ ಮಾಡ್ಕೊಂಡ್ರೆ ಯಾರಿಗೂ ಮಾಡ್ಕೊಡಲ್ವೇನೋ. ಈ ಥರ ಖುಷಿ ಆಗುತ್ತೆ ಈ ಥರ ಎಲ್ಲ ಹೋಗಿ ಹೊರಗಡೆ. ಎಷ್ಟು ಬೇಕು ಮೀನು? ಇನ್ನೊಂದು ಹಿಂಗೆ ಬೇಕಾ ಸರ್ ಮೀನು? ನಮಗೆ ಒಂದೊಂದು ಹೇಳಿ ಸರ್ ನಮಗೂ ಒಂದು ಹೇಳಿ. 3 ಓಕೆ ಸರ್. ನಿಮಗೂ ಒಂದು ಹೇಳ್ಕೊಳ್ಳಿ. ಯಾರಿಗೆ? ನಿಮಗೆ. ಇಲ್ಲ ಸರ್ ನಮ್ಗೆ ಸಾಕು. ಏಯ್ ನೋಡಿ ನಮ್ಮದು ಈ ತಲೆ ತಿಂದರೆ ಡೌ ಮಾಡಿ ನಮ್ಮ ಖಾಲಿ. ಇದೊಂದು ಪೀಸ್ ಹಾಕವ್ರೆ ಸಾಕು. ಇದೊಂದು ಪೀಸ್ ತಿಂತೀನಿ. ಸಾಂಬಾರು ಸೊಪ್ಪ ಟೇಸ್ಟ್ ಮಾಡ್ತೀನಿ. ನನಗಂತೂ ಸಾಕು. ಅಣ್ಣನಿಗೆ 1-2 ಬೇಕಂತ, ಇವ್ರಿಗೊಂದು 2 3-4 ಹೇಳ್ತೀನಿ. ಏನು ಸರ್? ಹೇಳಿ ಸರ್ ಹೇಳಿ. ಈ ಥರ ಮಸಾಲೆ ಖಾರ ಬರ್ತದೆ. ಅವರೇ ಬಂದ್ಬಿಡ್ತು. ಅಲ್ಲಿ ನೋಡ್ರೆ ಮೊನ್ನೆ ಖಾರ ಇಲ್ಲ ಅಂದ್ಕೊಂಡು ಕಾಂಪಿಟೇಷನ್ ಮಾಡಿದೆ. ಇಲ್ಲಿ ನೋಡಿದ್ರೆ ಈ ಥರ ಖಾರ, ಒಳ್ಳೆ ಖಾರ. ಆರು ಟೇಸ್ಟ್ ಅಂತೂ ಸಕ್ಕತ್ತಾಗೈತೆ. ಇನ್ನು ಖಾಲಿ ಆಯ್ತಾವೆ. ನಮಗೆ ಅಂತ ಸ್ಪೆಷಲಾಗಿ ಮಾಡಿಕೊಟ್ಟಿರೋದು ಕಾಟ್ಲಾದಲ್ಲಿ. ಅವಲೇ ಕಾಟ್ಲಾದಲ್ಲಿ ಈ ಥರ ಕೊಟ್ಟಿದ್ರು. ಆದರೆ ನಮಗೆ ಅಂತ ಸ್ಪೆಷಲಾಗಿ ಈ ಥರ ಕಡ್ಡಿ ಥರ ಮಾಡಿಕೊಟ್ಟಾರೆ. ಕಾಟ್ಲ ಅಲ್ಲ, ಒಂದೇ ತಪ್ಪು ಮುಳ್ಳು. ಏನಣ್ಣ ನೇಮ್ ಇದು? ಮೀನಲ್ಲಿ ಪಾಂಪ್ಲೆಂಟಾ? ಸ್ಪೆಷಲಾಗಿ ನಮಗೆ ಅಂತ ನಾನು ನೋಡಿ ಖುಷಿಪಟ್ಟು ಸ್ಪೆಷಲಾಗಿ ಮಾಡಿಕೊಟ್ಟವ್ರೆ. ಸಖತ್ತಾಗಿದೆ ಅಂತ ಅನಿಸ್ತಿದೆ. ಆದರೆ ಇನ್ನೂ ಟೇಸ್ಟ್ ಮಾಡಿಲ್ಲ. ಸಖತ್ತಾಗಿ ಇರ್ಬೋದು ಅಂತ ಟೇಸ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಅಂತ.
ಸೂಪರ್ ಆಗಿದೆ, ಸಕ್ಕತ್ತಾಗಿದೆ ಅಣ್ಣ, ಸಕ್ಕತ್ತಾಗಿ ಮಾಡಿದ್ದೀರಾ. ಪಾಂಪ್ಲೆಂಟ್ ಫಿಶಲ್ಲಿ ಒಳ್ಳೆ ಇದು ಚರ್ಬಿ ಬಂದಂಗೆ ಬಂದಿರುತ್ತೆ, ಸಕ್ಕತ್ತಾಗಿರ್ತದೆ. ಮುಳ್ಳು ದಪ್ಪ ಇರ್ತದೆ, ಬಾಯಿಗೂ ಸಿಗಲ್ಲ. ಕೈಯಲ್ಲಿ ಹಂಗೆ ಹಿಡ್ಕೊಂಡು ಆ ರೋಸ್ಟ್ ಮಾಡಿರೋದಕ್ಕೆ ತವ ಮೇಲೆ ತಿಂತಾರೆ, ಕರ್ಗೋಯ್ತದೆ. ಸೂಪರ್ ಟೇಸ್ಟ್ ಆಗಿರ್ತದೆ. ನಮಗೆ ಇಂಥ ಪ್ರೀತಿ ಅಭಿಮಾನ ನಮ್ಗೆ ಬೇಕು. ಈ ಥರ ಹೊರಗಡೆ ಹೋದಾಗ ನಮಗೆ ಈ ಪ್ರೀತಿ ತೋರಿಸ್ತಾರೆ, ಅದು ನಮ್ಮ ಹೆಮ್ಮೆ. ತುಂಬ ಖುಷಿ. ಇನ್ನೊಂದು ಬೈಟು ಅದ್ಭುತವಾಗದ ತವಾ ಫ್ರೈ ಸಕ್ಕದಾಗೈತೆ. ಖಾಲಿ ನನ್ನ ಪೀಸ್ ಅದೇ ಖಾಲಿ ಸ್ವಲ್ಪ ತಿಂದರೆ ಅದು ಉಳಿಯಲ್ಲ. ಗೊತ್ತು ಇನ್ನೊಂದು ಸ್ವಲ್ಪ ಕಪ್ಪುದು ಅಣ್ಣ ಒಂದು ಸ್ಪೂನ್ ಅವೆಲ್ಲ ಹೇಳಿದ್ನಲ್ಲ, ಪ್ರೀತಿ ಅಭಿಮಾನ ಇದ್ರೆ ನಮಗೆ ಅಂತ ಹೆಂಗ್ ಬೇಕಾದ್ರೂ ಬರುತ್ತೆ ಅಂತ. ಅದು ಉದಾಹರಣೆ ಸಾಂಬಾರು ಕುಡಿಯೋಕ್ಕೆ ಏನೋ ಕೇಳ್ತಾವ್ರು ಇವರು. ಏನು ಬೇಕಣ್ಣ? ಸಾಂಬಾರು ಕುಡಿಯೋಕ್ಕೆ ಸ್ಪೂನು ಅಲ್ಲೇ ಕುಡಿತಾ ಇದ್ದೀರಲ್ಲ ನೀರುಳ್ಳಿ. ಅದು ನಮ್ದು ಹಳೆ ಅವ್ರು ಏನು ಮಾಡಿದ್ರು ಸ್ಪೂನಲ್ಲೇ ಮಾಡೋದಂತೆ. ಹ್ಞೂ ಸರ್, ಇಲ್ಲ ಸ್ವಲ್ಪ ಜಾಸ್ತಿ ಕುಡಿಯೋಣ ಅಂತ ಸ್ಪೂನು ಕುಡ್ರಿ ಸರ್. ಮಾತ್ರ ಟೇಸ್ಟ್ ಮಾತ್ರ ಸೂಪರ್ ಅದ ಸರ್. ಮೀನು ಹುಳಿ ಅಂದರೆ ಹುಳಿ, ನೆಗಡಿ ತಲೆ ನಾವು ಎಲ್ಲ ಹೊಂಟಾಯ್ತು ಸಾಂಬಾರು ಕುಡಿಯೋಕ್ಕೆ. ಅಷ್ಟೊಂದು ಹೇಳ್ತಾವನೆ ಅಂದರೆ ನಮಗೆ ಟೆಂಪ್ಟ್ ಆಯ್ತದೆ. ನಾವು ಒಂದಿರೋದು ಏನು ನೋಡೇ ಬಿಡ್ತೀವಿ, ಜರ್ಗಿ ಬಸ್ಸು ಈ ಥರ ಹೇಳ್ತಾವ್ರೆ. ಇದು ಪ್ಲೇಟ್ ಎತ್ಕೊತಾರ ನೋಡ್ರಿ, ಈರುಳ್ಳಿ ಒಳ್ಳೆ ಮಸಾಲೆ ಹಾಕವ್ರೆ, ಆ ಹುಣಸೆ ಹಣ್ಣು ಹುಳಿ ಜೋರಾಗಿ ಇಟ್ಟವ್ರೆ, ಸಕ್ಕತ್ತಾಗೈತೆ. ಮೀನು ಅದರಲ್ಲಿ ಕಲ್ತಿರೋದು ಕೊಕ್ಕುವೆ ಕೆರೆ ಮೀನು, ಸಕ್ಕತ್ತಾಗೈತೆ ಟೇಸ್ಟ್. ಇವನು ಎಂತನು ಅಂದರೆ ನಮ್ಮ ಮಾತ್ರ ಈರುಳ್ಳಿ ಇಟ್ಟಲ್ಲಿ ತಿನ್ನಿಸ್ತಾ ನೋಡಿ, ಅವ್ನು ಮಾತ್ರ ಸ್ಪೂನ್ ತರಿಸ್ತಾ, ನಾನು ಕುಡಿತಾರ ನಾನು ಓಲಿ ಅವ್ನು ಅಷ್ಟೇ ಸರ್. ಚೆನ್ನಾಗೈತೆ, ಆದರೆ ಸ್ವಲ್ಪ ಆರೋಗೈತೆ. ಬಿಸಿ ಇದ್ರೆ ಮಸ್ತಿಲ್ಲ. ಸಖತ್ತಾಗದೆ, ಬಿಸಿ ಇದೆ. ನೋಡ್ತಾ ಇರ್ಬೋದು ಯಾವ ಥರ ಬಿಸಿ ಬಿಸಿ ಕೊಡ್ತಾವ್ರೆ ಅಂದರೆ, ನಮ್ಮ ಬೆವರು ನೀರು ಅಂಥ ಬಿಸಿ ಇದೆ. ಆ ಬಿಸಿಲು ನಿಮಗೆ ತಿಂದು ತೋರಿಸ್ತೀನಿ. ಒಳಗಡೆ ವೈಟು ನೋಡಿ ಪೀಸ್ ಹೆಂಗಿದೆ ಅಂತ. ಏನು ಹೇಳೋದು, ಪದಗಳೇ ಸಾಲಲ್ಲ. ಈ ಪದಗಳಲ್ಲಿ ಹೇಳ್ಬೇಕು ಅಂದರೆ ನಾನು ಕವಿ ಆಗಬೇಕು. ನನಗೆ ಕವಿ ಅಂತೂ ಹಾಕಿ ಇಷ್ಟ ಇಲ್ಲ, ತಿನ್ನೋಕ್ಕೆ ಇಷ್ಟ. ನೀನು ಕವಿ ಆದ್ರೆ ಎಲ್ಲರೂ ಕಿವಿ ಮುಚ್ಕೊಂಡು ಹೊಡೋಯ್ತಾರೆ, ತಿಂದರೆ ಕೊಂಡು ಮುಟ್ಕೊಟ್ಟೈತಾರೆ. ಎಷ್ಟು ಮೀನು ಬೇಕು ನಿನಗೆ? ಇನ್ನೂ ಒಂದು 3. ಇನ್ನೂ ಒಂದು 3. ಹಾಂ ಅಲ್ಲ, ಅಲ್ಲಿ ಊರಲ್ಲಿ ತಿಥಿಲಿ ಚೆನ್ನಾಗಿ ತಿನ್ಬಿಟ್ಟು ಇಲ್ಲಿ ಬಂದು ಮೀನು ತಿಂತಾ ಇದ್ದೀರಲ್ಲ ನೀವು. ನಿಮ್ದೇನು ಹೊಟ್ಟೆನೋ ಕನ್ನಂಬಡಿ ಕಟ್ಟೆನೋ? ಅಲ್ಲೇನು ತಿಂದ್ರೆ ಅಲ್ಲಿ ಮುದ್ದೆ ಅನ್ನ ಬಿಟ್ಟಿ ಬರೀ ಮಾಂಸ. ಯಾಕಂದರೆ ಅಲ್ಲಿರೋ ಭಟ್ರುಗಳು ನಮ್ಮ ವಿಡಿಯೋನ ನೋಡ್ತಿದ್ರಂತೆ, ನನ್ನ ವಿಡಿಯೋನ ನಮ್ಮ ಕನ್ನಡ ಪಾಕಶಾಲೆನ ನೋಡ್ತಿದ್ರಂತೆ. ಅವರು ತುಂಬ ಖುಷಿಪಟ್ಟು, ಬಸವ ನಿಮ್ಗೆ ಅನ್ನನೂ ಬೇಡ ಇಟ್ಟು ಬೇಡ, ಬರೀ ಮಟನ್ ತಿನ್ನುವಂಥ ಪ್ರೀತಿಯಿಂದ ಹಾಕಿದ್ರು. ನಾನಂತೂ ಸಖತ್ತಾಗಿ ಮಾಂಸ ಬೆಂದಿತ್ತು. ಮಟನ್ ತಿಂದೆ, ಇಲ್ಲಿ ಬಂದು 3 ಮೀನ್ ತಿಂತಾ ಇದ್ಯಾ? ಅಯ್ಯೋ ನೀನೇನು ಬಕಾಸು ನೋಮ್ಸೋನೇನೆಯೋ? ಇದು ಏನ್ ಸರ್ ಬಸವ ಇವ್ರ್ದು? ಪ್ರೀತಿ ಅಭಿಮಾನ ಎಲ್ಲ ನಾನು ವೆರೈಟಿ ತೋರಿಸ್ತಾ ಇದ್ದೀನಲ್ಲ, ಅದು ಖುಷಿ ಪಡ್ಬೇಕು ನೀವು ಬಸವ. ವೆರೈಟಿ ನೋಡಿ, ಅಲ್ಲಿ ಮಟನ್ ತಿಂದೆ, ಇಲ್ಲಿ ಫಿಶ್ ತಿಂತಾ ಇದ್ದೀನಿ. ಯಾವ ಥರ ನಿಮಗೆ ರೆಸಿಪಿ ಬಗ್ಗೆ ತೋರಿಸ್ತಾ ಇದ್ದೀನಿ. ಮಟನ್ ತಿಂದಿದ್ದೀನಿ, ನಮ್ಗೇನು ತೋರಿಸಿಲ್ಲ. ತಿನ್ಕೊಂಡಾಗ ಮನೆ ತೋರಿಸ್ತೀನಿ ಅಂತ ತಿನ್ಕೋತಾವನೆ ಹೊರತು ಎಲ್ಲಿ ತೋರಿಸ್ತಾನೆ? ಬಾಕ್ಸಲ್ಲಿ ತಂದ್ಕೊಟ್ನಲ್ಲ, ಬಾಕ್ಸಲ್ಲ ಕ್ಯಾಪ್ ತಂದ್ಕೊಟ್ಟೆ ಅವನಿಗೆ. ಅದಕ್ಕೆ ನೋಡಿ, ಒಂದು ಬಾಕ್ಸಲ್ಲಿ ಹಾಕಿ ನನ್ನ ಸ್ನೇಹಿತ, ನನ್ನ ಕುಚುಕು, ನನ್ನ ಕ್ಲಾಸ್ಮೇಟು ಅಂತ ಅನ್ಕೊಂಡು ನಾನು ಬಾಕ್ಸಲ್ಲಿ ಹಾಕೋ ತಂದ್ಕೊಟ್ಟೆ. ಏನು 2 ಪೀಸು? ಅವ್ನು ತಿಂದಿರೋದು ಅರ್ಧ ಬಕೆಟ್, ತಂದ್ಕೊಟ್ಟಿರೋದು 2 ಪೀಸು. ಅರ್ಧ ಬಕೆಟ್ ತಿನ್ಲಿಲ್ಲ. ಈ ಥರ ಎಲ್ಲ ಇದು ಮಾಡ್ಬೋದು. ಅನ್ನ ಮುದ್ದೆನೆ ತಿಂದಿಲ್ಲ ಅಂದಾಗೆ ಅರ್ಥ ಆಗ್ಬೇಕು ಬಿಡಿ ಸರ್ ನಮಗೆ. ಎಲ್ಲ ತಿಂದ್ಬಿಟ್ಟು 2 ಪೀಸ್ ಮಿಕ್ಕಿದ್ವು ಅಂತ ಯಾವತ್ತ ಹೋಗಿ ಅವ್ನು ಕೊಟ್ಟನಂತೆ, ಅದೇ ಫೇಮಸ್ ಮಾಡ್ಕೊತಾವ್. ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇನೆ, ಮೀನು ಕೊಟ್ಬಿಟ್ರೆ ಫಸ್ಟು ತಲೆನೂ ಬಾಲ ತಿನ್ಬಿಡ್ಬೇಕು. ಆ ಎಣ್ಣೆಲಿ ಕರ್ತಿರ್ತದಲ್ಲ ಬಾಲ, ಅದು ಟೇಸ್ಟೇ ಬೇರೆ. ಬಾಲ ತಿನ್ನೋ ಲವರ್ಗಳಿಗೆ ಮಾತ್ರ ಗೊತ್ತಿರ್ತದೆ. ಆ ಕರ್ಮ ಅಂತ ಮೀನು ಬಾಲ ತಿನ್ನಿ, ಜಿಲೇಬಿ ಮೀನ್ದು ಕಳೆದೋಯ್ತೀರಾ, ಅದು ಎಣ್ಣೆಲಿ ತವದ್ಮೇಲೆ ಫ್ರೈ ಮಾಡಿರ್ತಾರಲ್ಲ ಆ ಬಾಲ ತಿಂದು. ಬಸವ, ಬಾಲ ತಿನ್ನೋ ಲವ್ವರು ಒಂದಲ್ಲ, ಲವ್ವರ್ ಜೊತೆ ಬಾಲ ತಿಂದಿದ್ದು ಏನು ಅರ್ಥ ಬಸವ? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ತಲೆ ತವು ಹೊಟ್ಟೆ ಇದೆ, ಹೊಟ್ಟೆ ತವು ದೊಡ್ಡ ಹೊಟ್ಲೈತೆ, ನಿಂಗೆ ಗೊತ್ತಾಗಲ್ಲ. ನೋಡಿ ಏನೇನು ಹೇಳ್ತಾರೆ. ನಾವು ಕೇಳೋದು ಪ್ರಶ್ನೆಗೆ ಆನ್ಸರೇ ಮಾಡಲ್ಲ. ಅವರು ಬಾಲ ಅಂತ ಹೇಳಿದ್ರಲ್ಲ, ಕೇಳಿಸ್ಕೊಂಡು ನಾನು ಒಂದು ಪೀಸ್ ತಿನ್ಕೋದೆ. ಒಳ್ಳೆ ರೋಸ್ಟ್ ಮಾಡೋದು. ಎಲ್ಲ ಖಾಲಿ ಮಾಡಿ ಬಿಸಾಕ, ಒಂದು ಪೀಸು ಮೂಳೆ ಬಿಟ್ಟು ಏನು ಉಳಿಸಿಲ್ಲ. ಮೀನೆಲ್ಲ ತಿಂದಿದ್ದಾಯ್ತು, ಒಂದು 6 ಮೀನು
6-7 ಮೀನಂತೂ ತಿಂದೋ. ಆಮೇಲೆ ಸ್ಲೈಸು ಅದೊಂದು 3 ಪ್ಲೇಟ್ ತಿಂದೋ. ಸ್ಪೆಷಲಾಗಿ ಬೇರೆ ನಮ್ಗೊಂದು 3 ಇದು ಕೊಟ್ಟರು, ತಲೆ ಕೊಟ್ಟರು, ಅದು ಹುಳಿ ಕೊಟ್ಟರು, ಮೀನು ಹುಳಿ ಎಲ್ಲ ಬ್ಯಾಟಿಂಗ್ ಆಯಿತು. ಸಂಜೆ ಬಂದಿದ್ದೋ, ಊಟ ಮಾಡಿದ್ದೋ, ಜಾಸ್ತಿ ತಿನ್ನೋಕ್ಕಾಗಲ್ಲ, ತಿಂದೋ. ನಮಗಂತೂ ಸಾಕು 1-1.5 ಮೀನಿಗೆಲ್ಲ. ಅವ್ರೊಂದು 3 ತಿಂದರು. ಅವ್ರು ಚೆನ್ನಾಗಿ ಬಾಡೂಟ ತಿಂದ್ರು ಕಣ ಬಿಡಿ. ಅನ್ನ ಮುದ್ದೆ ತಿಂದಂಗೆ 3 ಮೀನು ಅಲ್ಲಿ ಮಟನ್ ಎಲ್ಲ ತಿಂದರು. ಇವರೊಂದು ಎರಡೇನೋ ತಿಂದರು. 1.5 3 ತಲೆ. 3 ತಲೆ. ನಾವು ಆ 3 ತಲೆ, ನಮ್ಮ 3 ತಲೆ, 6 ತಲೆ ತಿಂದವ್ರೆ. ಎಲ್ಲ ಖಾಲಿ ಆಯಿತು. ನೀವು ಬಂದರೆ ಈ ಭರ್ಜರಿ ಫೇಮಸ್ ಫಿಶ್ ಲ್ಯಾಂಡ್ಗೆ ಬನ್ನಿ. ಇದು ಈ ಫುಲ್ಲು ಈ ಕಡೆ ಸೈಡ್ ಇರೋದಿಲ್ಲ, ಆಲ್ಮೋಸ್ಟ್ ಇವ್ರದೇನೆ. ಒಂದು ಸೈಡ್ ಪೂರ ಅವ್ರದೇನೆ ಇರೋದು, ಏನು ಎಲ್ಲೂ ತಲೆ ಕೆಡ್ಸ್ಕೊಳಂಗಿಲ್ಲ. ಅಲ್ಲಿಂದ 3 ಬೋರ್ಡ್ ಕಾಣ್ತವೆ, ಇವ್ರದೇನೆ. ಬನ್ನಿ. ಓನರ್ ಅಂತೂ ಒಳ್ಳೆ ಸಖತ್ತಾಗಿ ಮಾತಾಡಿಸ್ತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಒಳ್ಳೊಳ್ಳೆ ಮೀನು ಕೊಡ್ತಾರೆ. ಬಂದು ಟ್ರೈ ಮಾಡಿ, ಸೂಪರ್ ಆಗಿತ್ತು. ಹಾಂ 500 ಸ್ಪಾನ್ಸರ್ಡ್ ಬೈ ನಮ್ಮ ಭರತ್ ಅಣ್ಣನಿಗೆ. ತಲೆ ತಿಂದಿರೋದ್ ಕಾರುವೆ ಬಿಲ್ ಕಟ್ತಾವ್ರೆ. ಮದ್ದೂರಲ್ಲೇ ಫೇಮಸ್ ಮಿಕ್ಸ್ಚರು ಇಲ್ಲಿ ಸಿಗ್ತದೆ. ಬರ ಪತ್ತರನ ಫೇಮಸ್ ಟೆಸ್ಟ್ ಮಾಡೋಣ ಬಾ. ಇಡೀ ಮದ್ದೂರ್ಗೆ ಫೇಮಸ್ ಮಿಕ್ಸ್ಚರ್ ಸ್ಟಾಲು, MNS ಮಿಕ್ಸ್ಚರ್ ಸ್ಟಾಲ್. ಸಖತ್ತಾಗಿ ಸಿಗ್ತದಂತೆ, ಫೇಮಸ್ ಅವಾಗಿಂದ. ಯಾವ್ದು ಬೇಕು ಗೊತ್ತಿ ತಗೊಳ. ಎಲ್ಲ ಒಂದೇ. ಟೇಸ್ಟ್ಗೂ ಸ್ವಲ್ಪ ಕೊಟ್ಟವ್ರೆ, ಟೇಸ್ಟ್ ಮಾಡಿಬಿಟ್ಟು ತಗೊಳ್ಳಿ ಅಂತ. ನಾವು ಬರೀ ಟೇಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಹೆಂಗದೆ ಲೋಕೆ? ಚೆನ್ನಾಗಾಯ್ತು, ನೋಡೋಣ. ಒಂದು ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಾಯ್ತು. ಎಷ್ಟು ಕೇಳ್ಬಿಟ್ಟು ತಗೊಳ್ಳೋಣ 1 kg. ಎಷ್ಟು ಕೆಜಿ? ಎಷ್ಟು ಸರಿ? ಕೆಜಿ ಚೋಚ 300. ಅವಲಕ್ಕಿ ಹೆಂಗಣ್ಣ? ಎಲ್ಲ ಒಂದೇ ರೇಟು. ಅವಲಕ್ಕಿನೂ 300, ಮಾಮೂಲಿ ಚೋಚನೂ 300. ಭರತ್ ಅವ್ರ ಮಕ್ಳು ತಗೋತಾರೆ, ಅದ್ರಲ್ಲಿ ನಾವೇ ಹಂಚ್ಕೊ ತಿನ್ನೋಣ. ಯಾಕೋ ಒಂಚೂರು ಕೊಡಿ ಅಂತ ಟೇಸ್ಟ್ ಮಾಡ್ಬಿಟ್ಟು ಎದ್ದೋಳಂಗ ಅವನೇ. ಟೇಸ್ಟ್ ಮಾಡ್ಬಿಟ್ಟು ಹೊಂಟಾಯ್ತವನೆ. ಕೊಡ್ಬೇಡ ಅವನಿಗೆ, ಟೇಸ್ಟ್ ಮಾಡ್ಬಿಟ್ಟು ಹೊಂಟಾಯ್ತಾನ. ಮೇಲೆ ನೋಡಿ ಎಷ್ಟು ಕೊಟ್ಟಿದ್ದೀನಿ ಅವನಿಗೆ. ಅವಲಕ್ಕಿ ಇದು ಟೇಸ್ಟ್ ಮಾಡ್ರಿ, ಚೆನ್ನಾಗೈತೆ. ಹಾಂ, ಚೋಚ ಅರ್ಧ kg ಮತ್ತೆ ಅವಲಕ್ಕಿ 2 ಅರ್ಧ kg ಕೊಡಿ. ಇನ್ನೊಂದು ಅರ್ಧ kg ಕೊಡೋಣ. ಇದು ಇನ್ನೊಂದು ಅರ್ಧ kg ಕೊಡಿ. ಹಾಂ, ಇವೆರಡು ಕವರ್ಗೆ ಹಾಕ್ಕೊಡೋಣ. ಲೋಕಿ ಇದಕ್ಕೆಲ್ಲ ಚೋಚು ಸ್ಪಾನ್ಸರ್ ಲೋಕಿ. ಅವನು ನೋಡ್ರಿ ಈಗ ಬಗದಿ ತೆಗ್ದವನೆ ಅಂಡರ್ವೇರ್ ಜೋಬಿಂದ. ಲೇ, ನೀನೇ 1 kg ತಿನ್ಕೊಬಿಡ್ತಿ. ಮನೆಗೆ ಅರ್ಧ kg ತಗೋಯ್ತಿದ್ಯಲ್ಲ. ಮಟನ್ 1 kg ತಿಂತಾನೆ. ಮಟನ್ ಚೋಚ ಅರ್ಧ kg ತಗೋಯ್ತಾನೆ. ಕಡ್ಲೆ ಬೀಜ ಎಲ್ಲ ತಗೊಂಡ್ರೆ ಅವ್ನಿಗೆ 5 ತಗೊಳ್ಳೋದು. ಭಾರತ ಮಕ್ಳಿಗೆ ರಾಶಿ ತಗೋತಾವನೆ. ಏನು ತಗೊಳ್ಳಲ್ಲ ಅಂದಲ್ಲ. ಏನ್ ತಗೊಳ? ನೀನ್ ತಿನ್ನಕೋ ಬರೀ ಮಕ್ಳ ಹೆಸರು ತಗೋಯ್ತಾನೆ, ಅವನೇ ತಿನ್ಕೊಂಡು ಖಾಲಿ ಮಾಡ್ತಾನೆ. ನನ್ಗಂತ ಬರೋದಿಲ್ಲ ಇವು. ನೋಡಪ್ಪ ವಿಡಿಯೋದಲ್ಲಿ ಹೇಳೋನೆ, ನೀನ್ ಮಾತ್ರ ತಿನ್ನಲ್ಲ. ಅಪ್ಪ ಮಾತ್ರ ಯಾವ ತರ ರೂಮಲ್ಲಿ ಊಟ ಮಾಡ್ತಿದ್ದಲ್ಲ ಅವಾಗ ಇಲ್ಲಿ ಎಲ್ಲ ತಿನ್ಸ್ಕೊಂಡೋಗಿರ್ತೀರಿ. ಊಟ ತಿನ್ನಲ್ಲ, ಎಲ್ಲ ಡವ್ ಮಾಡ್ತಾವನೆ. ಅವನ್ನ ನಂಬ್ಕೊಂಡು ಸ್ಟಾರ್ ಬಾಕ್ಸು ಗೀರ್ ಬಾಕ್ಸು ಎಲ್ಲ ಊಷ್ಟು ಯಾವುದು ಇಲ್ಲ. ಸ್ಟುಡಿಯೋಗೆ ಒಂದು ಸ್ವಲ್ಪ ಎಲ್ಲ ಕೆಲಸಗಳು ಮಾಡ್ತಿದ್ದೀವಲ್ಲ, ಅದಕ್ಕೆ ಕೂತ್ಕೊಳ್ಳೋಕ್ಕೆ ಬೀನ್ ಬ್ಯಾಗ್ ಬೇಕು ನಮಗೆ. ಅವ್ರಿಗೆ ತಿಕಾ ಒತ್ತುತ್ತಾ ಇದೆಯಂತೆ, ಇವ್ರಿಗೆ ದಪ್ಪದಾಗ್ಬಿಟ್ಟಿದ್ಯಲ್ಲ ನೋಡಿಲಿ, ಹಿಂಗೆ ನಡೀತಾ ನೋಡಿಲಿ, ಹಿಂಗೆ ತಿಕಾ ಹಾಕೊಂಡು ಹಿಂಗೆ. ಸೊ ಅದಕ್ಕೆ ಒತ್ತುತ್ತಾ ಇರೋದಕ್ಕೆ ಬೀನ್ ಬ್ಯಾಗ್ ಬೇಕಂತೆ. ಸ್ಟುಡಿಯೋಗೆ 1 ಬೀನ್ ಬ್ಯಾಗ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಬನ್ನಿ ತಗೊಂಡು ಹೋಗೋಣ. ನೋಡಿ ಮುಗೀತು, ಬೀನ್ ಬ್ಯಾಗ್ ಎಲ್ಲ ತೊಗೊಂಡಿದ್ದಾಯ್ತು, ಪರ್ಚೇಜು ಆಯಿತು. ಈಗ ಹೋಗೋದು ಸ್ಟುಡಿಯೋಗೆ, ಹಾಕೊಳ್ಳೋದು, ಕೂತ್ಕೊಳ್ಳೋದು. ನೋಡಿದ್ರಲ್ಲ ಇವತ್ತೊಂದು ಲಾಗು ಇಷ್ಟೇ. ಮೀನು ತಿಂದೋ, ಆಮೇಲೆ ಚೋಚ ತಿಂದೋ, ಎಲ್ಲ ತಗೊಂಡು ಎಲ್ಲ ಮಾಡ್ದೋ, ಬೀನ್ ಬ್ಯಾಗು ತಗೊಂಡು ವಿಡಿಯೋ ಮುಗೀತು. ನೋಡಿದ್ರಲ್ಲ ಇಷ್ಟೇ. ಮತ್ತೆ ಹೊಸ ವಿಡಿಯೋದಲ್ಲಿ ಹೊಸ ಥರ ತಗೊಂಡು ನಿಮ್ಮ ಮುಂದೆ ಬರ್ತೀವಿ. ಇಲ್ಲಿ ಗಂಟ ಚಾನಲ್ನ ನೋಡ್ತಾ ಇರಿ, ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಏನೇ ಅನ್ಸಿದ್ರು ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಬಾಯ್. ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟೋಗ್ಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ.